ಆದರೆ ಆತ್ಮ ಶರೀರ ಬಿಟ್ಟ ಮೇಲೆ ಮತ್ತು ಬಿಡೋದಕ್ಕೆ ಪ್ರವೇಶ ಆಗೋದಕ್ಕೆ ಮೊದಲು ಮತ್ತು ಪ್ರವೇಶ ಆದಮೇಲೆ ಈ ಆತ್ಮವನ್ನು ಯಾರೂ ಸಹ ಕೊಲ್ಲುವುದಕ್ಕೆ ಬರುವುದಿಲ್ಲ. ಶರೀರ ಕೊಂದು ಹಾಕ್ಬೋದು ಜನಗಳು, ಆದರೆ ಆತ್ಮವನ್ನು ಕೊಲ್ಲುವುದಕ್ಕೆ ಬರುವುದಿಲ್ಲ. ಆತ್ಮ ಶಾಶ್ವತ, ಆತ್ಮ ಅವಿನಾಶಿ. ಆತ್ಮವನ್ನು ಸುಡೋದಕ್ಕೆ ಬರೋದಿಲ್ಲ, ಆತ್ಮವನ್ನು ನೆನೆಸ್ಲಿಕ್ಕೆ ಬರುವುದಿಲ್ಲ, ಆತ್ಮವನ್ನು ಒಣಗಿಸ್ಲಿಕ್ಕೆ ಬರುವುದಿಲ್ಲ, ಆತ್ಮವನ್ನು ಚೂರು ಚೂರು ಮಾಡಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಭಗವದ್ಗೀತೆಯಲ್ಲಿ ಕಾಣ್ಬೋದು. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತಾಪೋ ನ ಶೋಷಯತಿ ಮಾರುತಃ. ಇಲ್ಲಿ ಈ ಆತ್ಮಜ್ಯೋತಿಯನ್ನು, ಅದು ಕಣ್ಣಿಗೆ ಕಾಣೋದಿಲ್ಲ, ಅತ್ಯಂತ ಸೂಕ್ಷ್ಮವಾಗಿರೋದನ್ನು ನಿಮಗೆ ದೊಡ್ಡದಾಗಿ ಕಾಣಲಿ ಅಂತ ಒಂದು ಜ್ಯೋತಿಯನ್ನು ದೊಡ್ಡದಾಗಿ ಬರೀಲಾಗಿದೆ. ಇದು ಆತ್ಮಜ್ಯೋತಿ. ಈ ಆತ್ಮಜ್ಯೋತಿಯನ್ನು ಯಾವುದೇ ಶಸ್ತ್ರಗಳಿಂದ, ಕತ್ತಿ, ಕಟಾರಿ, ಚಾಕು ಯಾವುದರಿಂದನೂ ಸಹ ಅದನ್ನು ತುಂಡು ತುಂಡು ಮಾಡಲಿಕ್ಕೆ ಬರುವುದಿಲ್ಲ. ಅಗ್ನಿಯಿಂದ ಸಹ ಈ ಆತ್ಮವನ್ನು ಸುಡಲಿಕ್ಕೆ ಬರುವುದಿಲ್ಲ. ಅಗ್ನಿಯಿಂದ ಈ ದೇಹವನ್ನು ಸುಡಬಹುದು, ಈ ಶರೀರವನ್ನು ಬೇಕಾದ್ರೆ ನೀರಿನಲ್ಲಿ ತೋಯಿಸ್ಬೋದು, ಆದರೆ ಈ ಆತ್ಮವನ್ನು ನೀರಿನಲ್ಲಿ ತೋಯಿಸೋಕ್ಕಾಗಲ್ಲ, ಅಥವಾ ಗಾಳಿಯಿಂದ ಬಿಸಿಲಿಂದ ಒಣಗಿಸ್ಲಿಕ್ಕಾಗಲ್ಲ. ಇದು ಆತ್ಮ ಅವಿನಾಶಿಯಾಗಿದೆ, ಶಾಶ್ವತವಾಗಿದೆ, ಅಮರವಾಗಿದೆ ಇದು ಅಂತಕ್ಕಂಥ ಮಾತನ್ನು ನಮಗೆ ಆತ್ಮದ ಅರಿವನ್ನು ಇನ್ನಷ್ಟು ಆಳವಾಗಿ ಅರ್ಥ ಆಗೋ ಹಾಗೆ ಇಲ್ಲಿ ನಾವು ಕಾಣಬಹುದು. ತಮಗೆ ಈ ಚಿತ್ರದಲ್ಲಿ ಏನು ಆವಾಗಲೇ ಹೇಳಲಾಯ್ತಲ್ಲ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ. ದೇಹ ಉಳ್ಳಂಥ ಆತ್ಮ ಈ ದೇಹ ಬಿಟ್ಟ ಮೇಲೆ, ಈ ಆತ್ಮಜ್ಯೋತಿ ದೇಹ ಬಿಟ್ಟ ಮೇಲೆ ಮತ್ತೋಗಿ ತಾಯಿಯ ಗರ್ಭದಲ್ಲಿ ಪ್ರವೇಶ ಆಗ್ತದೆ. ಆ ನಂತರ ಶಿಶುವಾಗಿ ಜನ್ಮ ಪಡೀತದೆ, ಬಾಲ್ಯ ಅವಸ್ಥೆ ಬರ್ತದೆ, ಆಮೇಲೆ ಪ್ರೌಢಾವಸ್ಥೆ, ಯೌವನಾವಸ್ಥೆ ಬರುತ್ತೆ, ಪ್ರೌಢಾವಸ್ಥೆ ಬರುತ್ತೆ, ವಾರ್ಧಕ್ಯಾವಸ್ಥೆ ಬರುತ್ತೆ. ಈ ಶರೀರ ಉಪಯೋಗ ಇಲ್ಲ ಅಂದಾಗ ಆ ಶರೀರ ಬಿಟ್ಟು ಮತ್ತೆ ಇದು ಶವ ಆಗುತ್ತೆ ಶರೀರ, ಮತ್ತು ತಾಯಿ ಗರ್ಭಕ್ಕೆ ಹೋಗ್ಬಿಡುತ್ತೆ ಆತ್ಮ. ಈ ಶರೀರದಲ್ಲಿ ಏನು ಅವಸ್ಥೆಗಳಿದಾವಲ್ಲ, ಬೇರೆ 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 4 ಅವಸ್ಥೆಗಳು, ಅವು ಹೀಗಾಯ್ತಲ್ಲ ಅಂತ ಜ್ಞಾನಿಗಳು ಚಿಂತೆ ಮಾಡೋ ಹಾಗಿಲ್ಲ. ಇಲ್ಲಿ ವಿಶೇಷವಾಗಿ ಕೆಳಗಡೆ ಇನ್ನೊಂದು ಚಿತ್ರವನ್ನು ಹೇಳಲಾಗಿದೆ. ಇಲ್ಲಿ ತಾಯಿಯ ಗರ್ಭದಿಂದ ಜನ್ಮ ಪಡೆದಂಥವನು ಇನ್ನು ಪುರುಷ, ಗಂಡು ಮಗು ಆಯ್ತಪ್ಪ, ಆತ್ಮ ಜ್ಯೋತಿಯಾಗಿದೆ ಅಷ್ಟೇ, ಆತ್ಮ ಜ್ಯೋತಿಯಾಗಿದೆ. ಶರೀರ ಬೆಳೀತಾ ಹೋಗ್ತದೆ, ತಮಗೆ ಗೊತ್ತಾಯಿತು, ಬಾಲ್ಯ, ಯೌವನ, ಪ್ರೌಢ, ವಾರ್ಧಕ್ಯ ಎಲ್ಲ ಬೆಳೀತಾ ಹೋಯಿತು. ಮತ್ತೇನು ಶರೀರ ಬಿಟ್ಟುಬಿಡ್ತು ಆತ್ಮ, ಅದು ಹೋಗಿ ಇನ್ನೊಂದು ತಾಯಿ ಗರ್ಭದಲ್ಲಿ ಜನ್ಮ ಪ್ರವೇಶ ಮಾಡ್ತದೆ. ಅಲ್ಲಿ ಹೋಗಿ ಮತ್ತೆ ಸ್ತ್ರೀಯಾಗಿ ಜನ್ಮ ಪಡಿಬೋದು. ಒಂದು ಜನ್ಮದಲ್ಲಿ ಪುರುಷ ಆಗ್ಬೋದು, ಇನ್ನೊಂದು ಜನ್ಮದಲ್ಲಿ ಸ್ತ್ರೀ ಆಗ್ಬೋದು. ಋಣ ಸಂಬಂಧದ ಮೇಲೆ ನಾನು ತಮಗಾಗಲೇ ಹೇಳ್ತಾ ಇದ್ದೇನೆ. ಅದರಿಂದ ನೀವು ನಿಮ್ಮ ಹೆಂಡತಿಗೆ ಈ ಜನ್ಮದಲ್ಲಿ ಬಹಳ ದುಃಖ ಕೊಟ್ಟರೆ, ನೀವು ಒಂದು ಜನ್ಮದಲ್ಲಿ ಮತ್ತೆ ಅವ್ರಿಗೆ ಹೆಂಡತಿಯಾಗಿ ಹುಟ್ಟಬೇಕಾಗತ್ತೆ, ಅವ್ರು ಗಂಡಾಗಿ ಹುಡ್ತಾರೆ. ಎಷ್ಟೇ ಸಿಂಪಲ್ ಫಿಲಾಸಫಿ. ಹಾಗೆ ಗಂಡನಿಗೆ ಹೆಂಡತಿಯಾಗಿರೋ ಈ ಜನ್ಮದಲ್ಲಿ ಬಹಳ ದುಃಖ ಕೊಟ್ಟರೆ, ಒಂದಲ್ಲ ಒಂದು ಜನ್ಮದಲ್ಲಿ ನೀವು ಹೆಂಡತಿ ಆಗಬೇಕಂತೆ, ಅವರು ಗಂಡ ಆಗಬೇಕಾಗತ್ತೆ. ಇದು ಕರ್ಮ ಫಿಲಾಸಫಿ. ಇದು ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಯಿಂದ ಮಾಡಲ್ಪಟ್ಟಂಥ ನಿರ್ಣಯ. ನಾನು ನಿಮಗೆ ಹೀಗೆ ಹೇಳೋದಿಲ್ಲ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ಆತ್ಮದ ಪುನರ್ಜನ್ಮ, ಪೂರ್ವಜನ್ಮ, ಕರ್ಮ ಸಿದ್ಧಾಂತ ಇವೆಲ್ಲ ಸಂಶೋಧನೆಯಾಗಿ ಸಿರಿವಂತ ಆಗೋದು ಹೇಗೆ, ಬಡವ ಆಗೋದು ಹೇಗೆ, ಸ್ತ್ರೀ ಆಗೋದು ಹೇಗೆ, ಪುರುಷ ಆಗೋದು ಹೇಗೆ, ಕುಂಟಾಗೋದು ಹೇಗೆ, ಕುರುಡ ಆಗೋದು ಹೇಗೆ, ರೋಗಿ ಆಗೋದು ಹೇಗೆ, ಎಲ್ಲವೂ ನಿರ್ಣಯವಾಗಿದೆ. ಇದನ್ನೆಲ್ಲ ತಿಳ್ಕೊಂಡು ಬಿಟ್ಟರೆ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ, ಲಾಯರ್ ಬೇಕಾಗಿಲ್ಲ, ಕೋರ್ಟ್ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ತಿಳ್ಕೊಳ್ಳದಿದ್ರೆ ಪೊಲೀಸ್ ಸ್ಟೇಷನ್ ಬೇಕು. ತಲೆಗೆ ಒಬ್ಬೊಬ್ಬ ಮನುಷ್ಯನಿಗೆ 2-3 ಜನ ಪೊಲೀಸ್ನವ್ರು ಬೇಕು. ಈಗ MLA ಹೊರಟ್ರೆ ಅವರಿಂದ ಗನ್ ಮ್ಯಾನ್ ಅಂತ ಹೋಗ್ತಾರೆ, 2-3 ಜನ. ಇನ್ನು ಮುಂದೆ ಇಂಥ ದಿನ ಬರುತ್ತೆ, ಪ್ರತಿಯೊಬ್ಬರು ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಗನ್ ಮ್ಯಾನ್ ಇಟ್ಕೊಂಡು ತಿರುಗಾಡಬೇಕಾಗ್ತದೆ. ಇಂಥ ಕಾಲ ಬರುತ್ತೆ. ಸ್ವಲ್ಪ ನೋಡ್ತಾ ಇರಿ. ಕಾರಣವಿಲ್ಲದೆ ಕೊಲೆಗಳಾಗ್ತಿರ್ತವೆ, ಏನೂ ಇರೋದಿಲ್ಲ. ಕಾರಣ ಏನಂದ್ರೆ ಏನೂ ಇರೋದಿಲ್ಲ. ಇದೊಂದು ಆಟ ಆಗಿಬಿಡತ್ತೆ. ಇಂಥದ್ದನ್ನು ನೀವು ಆಗಲೇ ಟಿ ವಿಗಳಲ್ಲೂ ನೋಡ್ತಿರ್ತೀರಿ, ಪೇಪರಲ್ಲೂ ಓದ್ತಿರ್ತೀವಿ. ಈ ಶರೀರ ಅನ್ನುವುದು ಒಂದು ರಥ ಇದ್ದ ಹಾಗೆ. ರಥ, ಈ ಶರೀರ ಅನ್ನೋದು ರಥ. ಈ ರಥಕ್ಕೆ ಕುದುರೆ ಕಟ್ಟಿರ್ತಾರಲ್ಲ, ಹಾಗೆ ಈ ಶರೀರಕ್ಕೂ ಕುದುರೆಗಳಿದ್ದಾವೆ. ಅವೇನಪ್ಪ ಕುದುರೆ ಅಂದರೆ ರಥ ಎಳ್ಕೊಂಡು ಹೋಗ್ಬಿಡ್ತಾವೆ. ಅದು ಕಣ್ಣು, ಮೂಗು, ನಾಲಿಗೆ, ಕಿವಿ ಮತ್ತು ತ್ವಚೆ.
ಈ ಪಂಚೇಂದ್ರಿಯಗಳು ನೋಡಿ, ಒಂದೊಂದು ಕುದುರೆ ಇಲ್ಲಿ ತೋರಿಸಾಗಿದೆ. ಒಂದು ಕಣ್ಣಿನ ರೂಪದಲ್ಲಿ ಕುದುರೆ, ಇನ್ನೊಂದು ನಾಲ್ಗೆ ರೂಪದಲ್ಲಿ ಕುದುರೆ, ಇನ್ನೊಂದು ಮೂಗಿನ ರೂಪದಲ್ಲಿ ಕುದುರೆ, ಇನ್ನೊಂದು ಕಿವಿ ರೂಪದಲ್ಲಿ ಕುದುರೆ, ಇನ್ನೊಂದು ಸ್ಪರ್ಶ ಜ್ಞಾನದ ಮುಖಾಂತರ. ಈ 5 ಪಂಚೇಂದ್ರಿಯಗಳು, ಈ ಪಂಚೇಂದ್ರಿಯಗಳಿದಾವಲ್ಲ, ಪಂಚಕರ್ಮೇಂದ್ರಿಯಗಳಿದಾವಲ್ಲ, ಇವು ಕುದುರೆಗಳಿದ್ದಂಗೆ. ಬಹುಶಃ ರಸ್ತೆನಲ್ಲಿ ಹೋಗ್ತಿರ್ತಾನೆ ಅಂತ ಇಟ್ಕೊಳ್ಳಿ, ದಾವಣಗೆರೆ ಮಸಾಲೆ ದೋಸೆನೂ ಬೋರ್ಡ್ ಹಾಕೊಂಡಿರ್ತಾರೆ, ಅವನ ಅಂದ ತಕ್ಷಣ ಅದು ನುಗ್ಗಿಬಿಡ್ತದೆ ಆತ್ಮ. ಅದು ಇನ್ಯಾವನು ಹೋಗ್ತಿರ್ತಾನೆ, ಇಲ್ಲಿ ಸರ್ಕಾರಿ ತೀರ್ಥದ ಅಂಗಡಿ ತೆಗೆದಿರ್ತಾರೆ, ಅಲ್ಲಿ ನುಗ್ಗಿಬಿಡ್ತಾನೆ. ನಾವು ಕಣ್ಣು ಎಳೆದು ಬಿಡ್ತದೆ, ಈ ನಾಲ್ಗೆ ಎಳೆದು ಬಿಡ್ತದೆ, ಮೂಗು ಎಳೆದು ಬಿಡ್ತದೆ, ಕಿವಿ ಎಳೆದು ಬಿಡ್ತದೆ, ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತದೆ. ಈ ಕುದುರೆಗಳು ಇನ್ನಿದ್ದು ಇಲ್ಲಿ ಪಂಚೇಂದ್ರಿಯದ ಕುದುರೆಗಳಿವೆಲ್ಲ ಇವು ಎಳ್ಕೊಂಡು ಹೋಗ್ಬಿಡ್ತವೆ ಮನುಷ್ಯನನ್ನು. ಅದಕ್ಕೆ ಇದರ ಮೇಲೆ ಇವನು ಪ್ರಭುತ್ವ ಸಾಧಿಸ್ಕೊಳ್ಬೇಕು. ಕಣ್ಣನ್ನು ಕಂಟ್ರೋಲ್ ಇಡಬೇಕು, ಕಿವಿನ ಕಂಟ್ರೋಲ್ ಇಡಬೇಕು, ಮೂಗು ಕಂಟ್ರೋಲ್ ಇಡಬೇಕು, ನಾಲ್ಗೆ ಕಂಟ್ರೋಲ್ ಇಡಬೇಕು. ವಾಸನೆ ಬಂದರೆ ಹೋಗಿಬಿಡ್ತಾರೆ ಅವರು. ಆದ್ದರಿಂದ ಈ 5 ಕುದುರೆಗಳನ್ನು ಕಂಟ್ರೋಲ್ ಮಾಡಿ ಬುದ್ಧಿ ಅಂತಕ್ಕಂಥ ಲಗಾಮ ಹಾಕಿ ಅದನ್ನ ಮೇಲೆ ನಿಯಂತ್ರಣ ಇಟ್ಕೊಂಡ್ರೆ ಅವನು ಮನುಷ್ಯ. ಇಲ್ಲದೆ ಹೋದ್ರೆ ಒಂದು ಪ್ರಾಣಿಗಿಂತ ಕನಿಷ್ಠ. ಅಂದ ಪುನರ್ಜನ್ಮಗಳಲ್ಲಿ ಅವನೇನು ಮಾಡ್ತಾನೆ, ಕುರುಡನಾಗಿ ಕುಂಟನಾಗಿ ಹುಟ್ಟಬೇಕಾದ್ರೆ, ಎಳವನಾಗಿ ಕುಂಟನಾಗಿ ಕುರುಡನಾಗಿ ಅಂಗವಿಕಲನಾಗಿ ಹುಟ್ಟತಾನಲ್ಲ. ಯಾಕೆ ಹುಟ್ಟತಾನೆ ತಮಗೆ ಗೊತ್ತಿದೆ? ಹುಟ್ಟಬೇಕಾದ್ರೆ ಕಾರಣ ಇದೆಯಲ್ಲ. ಏನು ಕಾರಣ? ಏನು ಮಾಡಿದ್ದನ್ನು ಮಾರಾಯ, ಬಿತ್ತಿದ್ದನ್ನು ಬೆಳಕು. ಅಷ್ಟೇ. ಸಿರಿವಂತ ಆಗಬೇಕಾದ್ರೂ ಪುಣ್ಯ ಮಾಡಿದರೆ ಆಗ್ತದೆ, ಬಡವ ಆಗಬೇಕಾದ್ರೂ ಪುಣ್ಯ ಕಡಿಮೆ ಮಾಡಿದರೆ ಆಗ್ತಾನೆ. ಎಲ್ಲವೂ ಪೂರ್ವ ಜನ್ಮದಲ್ಲಿ ಮಾಡಿದ ಫಲದ ಮೇಲೆ ನಿರ್ಣಯ ಆಗಿಬಿಡತ್ತೆ. ನಾವೆಲ್ಲ ಗರುಡ ಪುರಾಣ ಕೇಳ್ಕೊಂಬಿಟ್ಟು ಬಂದಿದ್ವಿ. ಭಾಳಷ್ಟು ಜನ ಗರುಡ ಪುರಾಣ ಕೇಳಿರ್ಬೋದು. ನಾವೆಲ್ಲ ನಾಯಿ ಆಗ್ತೀವಿ, ನರಿ ಆಗ್ತೀವಿ, ಕತ್ತೆ ಆಗ್ತೀವಿ, ಅದಾಗ್ತೀವಿ, ಇದಾಗ್ತೀವಿ, ಸತ್ತ ಮೇಲೆ ಏನೇನೋ ಆಗ್ತೀವಿ ಅಂತ ಕೇಳ್ಕೊಂಬಿಟ್ಟಿದ್ದೀವಿ. ಆದರೆ ನೀವೆಷ್ಟೇ ಪಾಪ ಮಾಡಿದ್ರೂ ಸಹಿತ ನಾಯಿಯಾಗಿ, ನರಿಯಾಗಿ, ಕತ್ತೆಯಾಗಿ, ಹಂದಿಯಾಗಿ ಹುಟ್ಟೋದಿಲ್ಲ. ಆದರೆ ಹಂದಿಯಂತೆ, ನಾಯಿಯಂತೆ, ಕತ್ತೆಯಂತೆ ಆಗಿ ಹುಟ್ಬೋದು. ಅಂತೆ ಶರೀರನೂ ಮನುಷ್ಯಂದೇ. ನಾಯಿ ಬೊಗಳ್ದಂಗೆ ಬೊಗಳ್ತಾ ಇರೋದೆ. ನಾಯಿ ಕೆಲಸ ಏನು? ಬೊಗಳೋದೆ. ಹಾಗೆ ಪ್ರಾಣಿಗಳು ಕತ್ತೊತ್ತಂಗೆ ಒರಲೇಬೇಕು ಅವನ ಜೀವನ ಪರ್ಯಂತ. ಅವನಿಗೆ ಬೇರೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಪ್ರಾಣಿ ಅದು ಯಾರ್ದನ ಹೊಲಕ್ಕೆ ಹೋಗಿ ಮೇಯ್ದು ಬಿಟ್ಟರೆ ಅದಕ್ಕೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಾರೆ. ಹಾಗೆ ಬೇರೆಯವರು ಮನೇಲಿ ಕಳ್ತನ ಮಾಡಿದ್ರು ಮತ್ತೊಂದು ಮಾಡಿದ್ರೆ ಬೇಡಿ ಹಾಕಿ ಎಳ್ಕೊಂಡು ಹೋಗ್ತಾರೆ. ಪ್ರಾಣಿ ಸಮಾನ ಜೀವನ, ಪ್ರಾಣಿ ಮಾತ್ರ ಆಗೋದಿಲ್ಲ. ಈ ಆತ್ಮ ಏನಿದೆಯಲ್ಲ ಅದಕ್ಕೊಂದು ಸಂಸ್ಕಾರ ಇದೆ. ಯಥಾ ಬೀಜ ತಥಾ ವೃಕ್ಷ. ಮಾವಿನ ಬೀಜ ಹಾಕಿದ್ರೆ ತೆಂಗಿನ ಮರ ಹುಟ್ಟುತ್ತದ? ಹುಟ್ಟೋದಿಲ್ಲ. ತೆಂಗಿನ ಬೀಜ ಹಾಕಿದ್ರೆ ಬೇವಿನ ಮರ ಹುಟ್ಟುತ್ತದ? ಹುಟ್ಟೋದಿಲ್ಲ. ಯಾವ ಬೀಜ ಹಾಕ್ತಿರೋ ಅದೇ ಥರ ಮರ ಹುಟ್ಟುತ್ತದೋ ಹಾಗೆ ಯಾವ ಥರ ಆತ್ಮ ಇದೆ, ಆತ್ಮದ ಸಂಸ್ಕಾರ ಇದೆ, ಅದೇ ರೀತಿನಲ್ಲಿ ಅದು ಶರೀರ ತಗೊಳ್ತದೆ. ಆಕಳಾತ್ಮ ಆಕಳು, ಆಡಾತ್ಮ ಆಡು, ಯಾವ್ಯಾವ್ದು ಆತ್ಮ ಇದೆಯೋ ಅದೇ ಥರ ಶರೀರ ತಗೊಳ್ತದೆ. ಆ ಮನುಷ್ಯ ಮಾತ್ರ ಪಾಪ ಮಾಡಿದ್ರೆ ಕುರುಡಾಗಿ ಹುಡ್ತಾನೆ, ಕುಂಟಾಗಿ ಹುಡ್ತಾನೆ, ಮೂಕಾಗಿ ಹುಡ್ತಾನೆ, ಹೆಳವಾಗಿ ಹುಡ್ತಾನೆ. ಹುಟ್ಟೋದಕ್ಕೆ ಮೊದಲೇ ಜಾಸ್ತಿ ಕರ್ಮ ಮಾಡಿದರೆ ಹಿಂಗೆ ಹುಡ್ತಾನೆ. ಹುಟ್ಟಿದ ಮೇಲೂ ಸಹ ಕಾರಣಾಂತರದಿಂದ ಏನೇನೋ ಕಷ್ಟಗಳನ್ನು ಅನುಭವಿಸ್ತಾ ಅನೇಕ ರೋಗಗಳು, ಬಡತನ, ಅವಿದ್ಯೆ, ಏನೆಲ್ಲ ದುಃಖಗಳನ್ನು ಅನುಭವಿಸ್ಬೇಕಾದ್ರೆ ಕಾರಣ ಇದೇ ಇದು ಅಂತಕ್ಕಂಥ ಮಾತನ್ನು ಅತ್ಯಂತ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಜಾತಸಿಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯ ಅರ್ಥೇ ನತ್ವಂ ಶೋಚಿತು ಅರ್ಹಸಿ. ಹುಟ್ಟಿದ ಎಲ್ಲ ಪ್ರಾಣಿಗಳಿಗೆ, ಮನುಷ್ಯನಿಗೆ, ಎಲ್ಲರಿಗೂ ಯಾರ್ಯಾರು ಹುಟ್ಟುತ್ತಾರೋ ಅವರಿಗೆಲ್ಲ ಸಾವು ಗ್ಯಾರಂಟಿ. ಈ ಶರೀರ ಶಾಶ್ವತ ಅಲ್ವಲ್ಲ, ಇದು ಜನನ ಮರಣ ಚಕ್ರ. ಇದು ಈ ಚಕ್ರ ಇದೆಯಲ್ಲ, ಹುಟ್ಟು ಸಾವಿನ ಚಕ್ರವೇ ಇದು. ಒಂಥರ ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು, ಇದು ಚಕ್ರ. ಇದರಿಂದ ಯಾರೂ ಮುಕ್ತ ಆಗಲಿಕ್ಕೆ ಬರುವುದಿಲ್ಲ. ಅಮೇರಿಕಾದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ, ಅದರ ಹೆಸರು ವರ್ಜೀನಿಯಾ ವಿಶ್ವವಿದ್ಯಾಲಯ ಅಂತ. ಅಲ್ಲಿ ಒಂದು ಮನಃಶಾಸ್ತ್ರ ವಿಭಾಗ ಇದೆ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಪ್ಯಾರಾಸೈಕಾಲಜಿ. ಅಲ್ಲಿ ಡಾಕ್ಟರ್ ಸ್ಟೀವನ್ಸನ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ, ಅವನಲ್ಲಿ ಪ್ರೊಫೆಸರ್ ಆಗಿ ಅವನು ಸೇವೆ ಮಾಡ್ತಾಯಿದ್ದ. ಅವನು ಕ್ರಿಶ್ಚಿಯನ್, ಹುಟ್ಟಿದ ಕ್ರಿಶ್ಚಿಯನ್ರಿಗೂ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ಲ. ಅವನಿಗೆ ಅನೇಕ ಟಿ ವಿಗಳಲ್ಲಿ, ಅನೇಕ ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಈ ವಿಚಾರ ಬರ್ತದೆ, ಏನು ಇಂಥ ಮಗು ಅಲ್ಲಿ ಹುಟ್ಟಿದೆ,
ಆ ಸಣ್ಣ ಹುಡುಗ 5 ವರ್ಷದ ಹುಡುಗ ಹೇಳ್ತದೆ, ನಾನು ಇಲ್ಲಿ ಯಾಕೆ ಕರ್ಕೊಂಬಂದಿದ್ದಿ, ನಮ್ಮೂರು ಮಥುರೆ ಇರ್ತದೆ, ನಾನು ಮಧುರಾದಲ್ಲಿ ನಾನು ಹುಟ್ಟಿದ್ದೆ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದೆ, ನನ್ನ ಕಾರ್ ನಂಬರ್ ಇಂಥದ್ದು, ನನ್ನ ಮನೆ ಫೋನ್ ನಂಬರ್ ಇಂಥದ್ದು, ನನ್ನ ಹೆಂಡತಿ ಹೆಸ್ರು ಇಂಥದ್ದು, ನಮ್ಮ ಅಪ್ಪನ ಹೆಸ್ರು ಇಂಥದ್ದು, ನಾನು ಕರ್ಕೊಂಡು ನಡೀರಿ ಅಂತ ಆ ಮಗು ಹಠ ಮಾಡ್ತಿರ್ತವೆ. ಇಂಥವೆಷ್ಟೋ ಪುನರ್ಜನ್ಮದ ಘಟನೆಗಳನ್ನು ಟಿ ವಿನಲ್ಲಿ ಅಥವಾ ಸುದ್ದಿ ಮಾಧ್ಯಮಗಳಲ್ಲಿ ಪಡೆದಂಥ ಆ ವಿಜ್ಞಾನಿ ಏನು ಮಾಡ್ತಾನೆ, ಇದ್ರ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತ ಅವನು ತಯಾರಾಗಿ ಅವನು ಮೂವಿ ಕ್ಯಾಮ್ರಾ, ಸ್ಟಿಲ್ ಕ್ಯಾಮ್ರಾ ಇತ್ಯಾದಿ ಯಾವ್ಯಾವ ಲೇಟೆಸ್ಟ್ ಎಕ್ವಿಪ್ಮೆಂಟ್ಗಳಿವೆಯೋ ಅವೆಲ್ಲ ತೊಗೊಂಡು ಆ ದೇಶಕ್ಕೆ ಹೋಗಿ, ಆ ಊರಿಗೆ ಹೋಗಿ ಆ ತಂದೆ ತಾಯಿಗಳನ್ನ ಭೇಟಿ ಮಾಡ್ತಾನೆ, ಆ ಒಂದು ಓಣಿ ಜನಗಳನ್ನು ಭೇಟಿ ಮಾಡ್ತಾನೆ, ಹಿರಿಯರನ್ನು. ಈ ಮಗು ಮೊದಲಿಂದಲೂ ಹೀಗೆ ಮಾಡ್ತಿತ್ತ, ಈಗ ಮಾಡ್ತದೆ, ಎಷ್ಟು ದಿವಸದಿಂದ ಹಿಂಗೆ ಮಾಡ್ತದೆ ಅಂತೆಲ್ಲ ಅವ್ರದ್ದೆಲ್ಲ ಟೇಪ್ ರೆಕಾರ್ಡ್ಗಳಲ್ಲಿ ಅದು ರೆಕಾರ್ಡ್ ಮಾಡ್ಕೊಳ್ತಾನೆ, ಮೂವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾನೆ. ಅವ್ರ ಹೇಳಿಕೆಗಳನ್ನು, ಅಪ್ಪ ಅಮ್ಮನ ಹೇಳಿಕೆ ರೆಕಾರ್ಡ್ ಮಾಡಿ, ಈ ಮಗು ಮೊದಲೇನು ಮಾತಾಡ್ತಿತ್ತು, ಈಗೇನು ಮಾತಾಡ್ತದೆ, ಎಷ್ಟು ದಿವಸ ಮಾತಾಡ್ತದೆ, ಎಲ್ಲ ಹಿರಿಯರು ರೆಕಾರ್ಡ್ ಮಾಡ್ಕೊಂಡು ಆ ಮಗುವನ್ನು ಇಂಟರ್ವ್ಯೂ ಮಾಡಿ ಅದನ್ನೂ ಎಲ್ಲ ಶೂಟಿಂಗ್ ಮಾಡ್ಕೊಳ್ತಾನೆ. ಅನಂತರ ತಾನೇ ಖರ್ಚು ಕೊಟ್ಟು ಅವ್ರ ಅಪ್ಪ ಅವರ ಅಮ್ಮ ಕೆಲವರು ಮುಖ್ಯಸ್ಥರ ಓಣಿನಲ್ಲಿರೋ ಹಿರಿಯರನ್ನ ಕರ್ಕೊಂಡು ಸೀದಾ ಆ ಮಗು ಎಲ್ಲಿ ಹೇಳ್ತೋ ಆ ಊರಿಗೆ ಕರ್ಕೊಂಡು ಹೋಗ್ತಾನೆ. ಆಗ ನಿನ್ನ ಮನೆ ತೋರಿಸುತ್ತದೆ, ನಿನ್ನ ಅಂಗಡಿ ತೋರಿಸ್ ನೋಡಿ ಅಂದರೆ ಆ ಮಗುವನ್ನು ಅಲ್ಲಿ ತೊಗೊಂಡೋಗ್ಬಿಟ್ರೆ ಅದು ಸೀದಾ ತನ್ನ ಅಂಗಡಿಗೋ ಮನೆಗೋ ಹೋಗ್ಬಿಡ್ತದೆ. ಇಂಥದ್ದೆಲ್ಲ ಘಟನೆಗಳಾಗಿದ್ದಾವೆ. ಅಲ್ಲಿ ಹೋಗಿ ತಾನೆಲ್ಲಿ ಕುಳಿತುಕೊಳ್ತಿದ್ದೋ ಆ ಸೀಟ್ ಮೇಲೆ ಬೇರೆಯವ್ರು ಕೂತಿರ್ತಾರೆ, ಇಳಿಯ ಕೆಳಗಡೆ, ನನ್ನ ಸೀಟಲ್ಲಿ ನೀನೆಂಗೋ ಕೂತ್ಕೊಂಡೆ ಅಂತ ಅದು ಮಗು ಗದರಿಸ್ತಿರ್ತದೆ. ಅವರು ಎಲ್ಲಿ ಅಂಗಡಿನಲ್ಲಿ ಕೆಲಸ ಮಾಡೋರು ಹೆಸರೆಲ್ಲ ಹಿಡಿದು ಕರೆಯೋಕ್ಕೆ ಶುರು ಮಾಡ್ತದೆ. ನಮ್ಮ ಮನೆಗೆ ಹೋಗಿ ನಡೀರಿ, ನನ್ನ ಹೆಂಡತಿ ಮಾತಾಡಿಸ್ಬೇಕಂತದ್ದು. ಮನೆಗೆ ಹೋಗಿ ಈ ಸಣ್ಣ ಮಗು ಹೋಗಿ ಚೆನ್ನಾಗಿದ್ದೇನೆ, ನಾನು ಮರ್ತು ಬಿಟ್ಟಿದ್ದೇನೆ ಅಂತ ಮಾತಾಡ್ತಿರ್ತದೆ. ಅವಾಗ ಎಲ್ಲರಿಗೂ ದಿಗ್ಭ್ರಮೆ. ಹೀಗೆ ಆತ್ಮ ಹಿಂದಿದ್ದು ಅಲ್ಲಿ ಹುಟ್ಟಿದ್ದು ಇಲ್ಲೋಗಿ ಹುಟ್ಟಿರ್ತದೆ ಮತ್ತು ಪುನರ್ಜನ್ಮ ನೆನಪು ಬಂದುಬಿಡ್ತದೆ. ಇಂಥದ್ದೆಲ್ಲ ಘಟನೆಗಳನ್ನು ಅವನು ಡಾಕ್ಟರ್ ಸ್ಟೀವನ್ಸನ್ ಅನ್ನೋನು ಎಲ್ಲ ರೆಕಾರ್ಡ್ ಮಾಡಿ ಅದೆಲ್ಲ ಒಂದು ಸಿದ್ಧಾಂತ ಥೀಸಿಸನ್ನು ತಯಾರು ಮಾಡ್ತಾನೆ. ಆತ್ಮ ಹಿಂದಿತ್ತು, ಈಗ ಪುನರ್ಜನ್ಮದಲ್ಲಿ ಬಂದಿದೆ ಅಂತಕ್ಕಂಥ ಮಾತನ್ನು ಅವನು ಒಪ್ಕೊಂಡು ಬಿಡ್ತಾನೆ. ಸಂಶೋಧನೆ ಅನೇಕ ಕಡೆ ಸಂಶೋಧನೆ ಮಾಡ್ತಾನೆ, ಅನೇಕ ದೇಶಗಳಿಗೆಲ್ಲ ಹೋಗಿ ಸಂಶೋಧನೆ. ಇಂಡಿಯಾ ದೇಶದಲ್ಲಿ 20 ಇಂಥ ಪುನರ್ಜನ್ಮದ ಘಟನೆಗಳನ್ನು ಅವನು ಅಧ್ಯಯನ ಮಾಡಿ ಒಂದು ಥೀಸಿಸ್ ಮಾಡಿದ್ದಾನೆ. ಇಂಡಿಯಾದಲ್ಲಿ 20 ಘಟನೆಗಳನ್ನು, ಬೇರೆ ಬೇರೆ ದೇಶಗಳಿಗೂ ಹೋಗಿದ್ದಾನೆ. ಹಾಗೆ ಅಲಹಾಬಾದಲ್ಲಿ ದ ಬ್ಯೂರೋ ಆಫ್ ಸೈಕಾಲಜಿ ಅಲ್ಲಿ ಜಮುನಾ ಪ್ರಸಾದ್ ಅಂತಕ್ಕಂಥವ್ರು, ಹೀಗೆ ಅನೇಕರು ಸಂಶೋಧನೆಗಳು ಮಾಡಿದ್ದಾರೆ. ಈ ಸಂಶೋಧನೆಗಳಿಂದ ಪೂರ್ವಜನ್ಮ, ಪುನರ್ಜನ್ಮ, ಕರ್ಮ ಸಿದ್ಧಾಂತ ಇಂಥವುಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಅಂತ ಹೇಳ್ತಾನೆ. ಅಂದರೆ ನನಗೂ ನಿನಗೂ ಬಹಳ ಜನ್ಮಗಳು ಕಳೆದೋಗಿದ್ದಾವೆ, ಅದು ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು ಅಂತ ಹೇಳ್ತಾನೆ. ಹಾಗೆಯೇ ಈ ಆ ಯುದ್ಧರಂಗದಲ್ಲಿ ಅನೇಕ ರಾಜರಿರ್ತಾರೆ. ಇವರು, ನಾನು, ನೀನು ಆವತ್ತಿನ ಕಾಲದಲ್ಲೂ ಇದ್ವಿ, ಇವತ್ತು ಇರ್ತೀವಿ, ಮುಂದೆನೂ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಆಯುಹು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥೈವ ದೇಹಿನಃ ಅಂತದೆ. ಹುಟ್ಟುವುದಕ್ಕೆ, ತಾಯಿಯ ಗರ್ಭದಲ್ಲಿ ಬರುವುದಕ್ಕೆ ಮೊದಲೇ ತಂದೆ ಯಾರು, ತಾಯಿ ಯಾರು, ಆಯುಷ್ಯ ಎಷ್ಟು, ಕರ್ಮ ಎಂಥದ್ದು, ಐಶ್ವರ್ಯ ಎಷ್ಟು, ವಿದ್ಯೆ ಎಷ್ಟು, ಮರಣ ಎಂಥದ್ದು ಎಲ್ಲವೂ ಪೂರ್ವ ನಿಶ್ಚಿತವಾಗಿ ಇರ್ತದೆ. ಆ ಆತ್ಮ ಅಲ್ಲಿ ಹೋಗಿ ಹುಟ್ಟುತ್ತದೆ. ಯಥಾಧೇನು ಸಹಸ್ರೇಶು ವತ್ಸೋ ವಿದಂತಿ ಮಾತರಂ ತಥಾ ಪೂರ್ವ ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ ಸ್ಕಂದನಾಡಿ ಗ್ರಂಥದಲ್ಲಿ. ಅಂದ ಹೇಗೆ ಈಗ ಒಂದು 100 ಕುರಿಗಳು, 1000 ಕುರಿಗಳೊಂದು ಇದರಲ್ಲಿದ್ದಾವೆ, ಒಂದು ಅದಕ್ಕೇನಂತೀವಿ ದೊಡ್ಡಿ ದನಗಳು, ದೊಡ್ಡಿ ಇರ್ತದೆ ಕೊಟ್ಟಿಗೆ. ಅಲ್ಲಿ ಒಂದು ಬೆಳಗ್ಗೆಲ್ಲ ಮೇಯ್ಲಿಕ್ಕೆ ಕರ್ಕೊಂಡೋಗಿರ್ತಾರೆ, ಮತ್ತು ಆ ದೊಡ್ಡಿನಲ್ಲಿ ಆ ಕುರಿಗಳು ತಂದು ಕೂಡಿರ್ತಾರೆ ಅಥವಾ ದನಗಳನ್ನು ಕೊಟ್ಟಿಗೆಲ್ಲ ಹಾಕಿ ಕಟ್ತಾರೆ. ಆ ಕರುವನ್ನು ಬಿಟ್ಟರೆ, ಆ ಕುರಿ ಮರಿ ಇರ್ಬೋದು ಅಥವಾ ಕರು ಇರ್ಬೋದು, ತನ್ನ ತಾಯಿನೇ ಹುಡುಕೊಂಡು ಹೋಗಿ ಅದು ಹಾಲು ಕುಡಿತದೆ. ಒಂದು ಕುರಿ ಮರಿ, ಕುರಿ ಅಂದರೆ ಬುದ್ಧಿ ಇಲ್ದವನು ಅಂತ, ಬಟ್ ಆ ಮರಿ ಏನು ಮಾಡ್ತದೆ, ತನ್ನ ತಾಯಿನೇ ಕರೆಕ್ಟಾಗಿ ಹುಡುಕೊಂಡೋಗಿ ಅಲ್ಲಿ ಹಾಲು ಕುಡಿತದೆ. ಆ ಕರು ಸಹಿತ ತನ್ನ ತಾಯಿನ ಹುಡ್ಕೊಂಡೋಗಿ ಹಾಲು ಕುಡಿತದೆ. ಅಂದರೆ ಅದಕ್ಕೆಷ್ಟು ಸಂಸ್ಕಾರ ಇದೆ, ಹೌದಾ ಇಲ್ಲ? ಹಾಗೆ ಮನುಷ್ಯ ಎಲ್ಲಿ ಹುಟ್ಟಬೇಕು ಅನ್ನೋದನ್ನು ಸಹಿತ ಸಂಸ್ಕಾರ, ಅದು ಸಹಿತ ಜನನಮರಣ ಚಕ್ರದಲ್ಲಿ ಬರುವಂಥ ಕರ್ಮ ಸಿದ್ಧಾಂತ, ಇದು ಸಹಿತ ಜನನಮರಣ ಬರುವಂಥ ಕರ್ಮ ಸಿದ್ಧಾಂತ. ಅದಕ್ಕೆ ಯಾರು ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾತನ್ನು ನೀವು ಓದ್ಕೊಂಡಿರ್ತೀವಿ. ಜನನೀ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಯಾವುದೇ ಆ ಮಗುವಿಗೆ ಮುಂದೆ ಬರ್ತಕ್ಕಂಥ ಭೋಗ ಭಾಗ್ಯಗಳೆಲ್ಲವೂ ಸಹ ಕರ್ಮ ಸಿದ್ಧಾಂತದ ಮೇಲೆ ಬರ್ತವೆ ಅನ್ನೋದು ಮಾತನ್ನು ನಮ್ಮಲ್ಲಿ ಈ ಅತ್ಯಂತ ಸ್ಪಷ್ಟವಾದಂತಹ ನಾಡಿ ಗ್ರಂಥಗಳಿವೆ. ಸೂರ್ಯನಾಡಿ, ಶುಕ್ರನಾಡಿ, ಎಲ್ಲ ಜ್ಯೋತಿಷ್ಯ ನಾಡಿ ಗ್ರಂಥಗಳಿವೆ. ಅವುಗಳಲ್ಲಿ ಎಲ್ಲ ಅತ್ಯಂತ ನಿರ್ಧಾರವಾಗಿ ಹೇಳಲ್ಪಡ್ತವೆ. ಇನ್ನೊಂದು ಎಡ್ಗಾರ್ ಕೇಸಿ ಅಂತಕ್ಕಂಥ ಒಬ್ಬ ಸೂಕ್ತ ಪ್ರವಾದಿ ಹೇಳ್ತಾನೆ, ಬೂಮ್ರಾಗ್ ಕರ್ಮ ಅಂತ. ಅವನದನ್ನು ವಿಶ್ಲೇಷಣೆ ಮಾಡ್ತಾನೆ. ಈ ಜನ್ಮದಲ್ಲಿ ಮಾಡಿದಂಥ ಅನೇಕ ಪಾಪ ಪುಣ್ಯಗಳಿಗೆ ಈ ಜನ್ಮದಲ್ಲಿ ಫಲಗಳನ್ನು ನಾವು ಅನುಭವಿಸ್ಬಿಡ್ತೀವಿ. ಅದಕ್ಕೋಸ್ಕರ ಹೀಗೆಲ್ಲ ಪಾಪ ಪುಣ್ಯಗಳು, ಕರ್ಮಗಳು
ಆಗ್ತವೆ. ನಾವು ಮನಸ್ಸಿನಿಂದ ಬೇರೆಯವ್ರ ದುಃಖ ಕೊಟ್ಟರೆ ನಾವು ಮನಸ್ಸಿನಿಂದ ದುಃಖಿಗಳಾಗಬೇಕು. ಅದು ಏನಂದರೆ ವರ್ಣಭೇದ. ಹೇಗೆ ಲಿಂಗಭೇದ ಇದೆಯೋ ಹಾಗೆ ವರ್ಣಭೇದವೂ ಸಹ ಸಮಾಜದಲ್ಲಿ ಒಂದು ದೊಡ್ಡ ಕಂಟಕವೇ. ಬಹುಶಃ ಭಾರತದಲ್ಲಿ ವರ್ಣಭೇದ ಅಂದರೆ ಏನು ಅಂತ ಹೆಚ್ಚಾಗಿ ಹೇಳೋದಕ್ಕೆ ಬರೋದಿಲ್ಲ. ಇದ್ರೂ ಇಲ್ದಂಗೆ ಇದೆಯಲ್ಲ ಇಲ್ಲದಂತೆ ಅಂತ ಇದೆ. ಅದು ನಾವು ಆಫ್ರಿಕಾಕ್ಕೆ ಹೋಗಿ ನೋಡಿದ್ರೆ ವರ್ಣಭೇದ ಅಂದರೆ ಏನು ಅಂತ ಅಲ್ಲಿ ಗೊತ್ತಾಗ್ತದೆ. ಆಫ್ರಿಕಾ ದೇಶದಲ್ಲಿರ್ತಕ್ಕಂಥ ಜನ ಅತ್ಯಂತ ಕಡುಕಪ್ಪು ದೇಹವುಳ್ಳಂತಹ, ಚರ್ಮವುಳ್ಳಂತಹ ಜನ. ಈ ಬಿಳಿ ಚರ್ಮವುಳ್ಳ ಯುರೋಪಿಯನ್ ಜನ, ಬ್ರಿಟಿಷ್ ಜನ, ಕಪ್ಪು ಚರ್ಮವುಳ್ಳ ಜನ ಬಹಳ ಪಾಪ ಮಾಡಿದ್ದವರು ಇವರು. ನಾವು ಬಿಳಿ ಚರ್ಮದವರನ್ನು ಪರಮಾತ್ಮ ಪುಣ್ಯವಂತರು ಅಂತ ಮೇಲ್ಗಡೆಯಿಂದ ನೇರವಾಗಿ ಕಳಿಸಿದ್ದಾನೆ ಸ್ವರ್ಗದಿಂದ. ಇವರೆಲ್ಲ ಪಾಪ ಮಾಡಿದವರು ಅಂತಕ್ಕಂತಹ ತೀರ್ಮಾನಕ್ಕೆ ಬಂದು ಅವರನ್ನು ಈ ಬೇಟೆಯಾಡಿ, ಜನಗಳನ್ನು ಬೇಟೆಯಾಡಿ ಹಿಡಿದವರನ್ನು ಅವರಿಗೆ ಕೈಗಳಿಗೆ ಕಾಲುಗಳಿಗೆ ಬೇಡಿ ಹಾಕಿ ಸಂತೆ ಒಳಗೆ ಕರ್ಕೊಂಡು ಬಂದು ಅವ್ರನ್ನ ಹರಾಜು ಮಾಡ್ತಿದ್ರು, ಮನುಷ್ಯರನ್ನ ಹರಾಜು ಮಾಡ್ತಿದ್ರು, ಕಪ್ಪು ಜನಾಂಗವನ್ನು. ಮತ್ತು ಅದೇ ಬಿಳಿ ಜನ ಯಾರ್ಯಾರು ಆಧಿಪತ್ಯವನ್ನು ಇಟ್ಕೊಂಡು ಇಷ್ಟೆಲ್ಲ ಏರಿಯಾ ನಂದು ಅಂತಕ್ಕಂಥ ಒಂದು ಇಟ್ಕೊಂಡಿದ್ರು, ಅವರು ಇವರನ್ನ ಕೊಂಡುಕೊಂಡು ಸಂತೆಗಳಲ್ಲಿ ತಮ್ಮ ಹೊಲ ಮನೆಗಳಲ್ಲಿ ದುಡಿಸ್ಕೊಳ್ಳೋದಕ್ಕೆ ಅವ್ರನ್ನ ಊಳಿಗ ಪದ್ಧತಿಯನ್ನು ಇಟ್ಕೊಂಡಿದ್ರು. ಇದು ಆಫ್ರಿಕಾ ದೇಶದಲ್ಲಿ ಈ ವರ್ಣಭೇದದಲ್ಲಿದ್ದಂಥ ಒಂದು ದೊಡ್ಡ ಅಸಮಾನ ವ್ಯವಸ್ಥೆಗಳು. ಮಂಡೇಲಾ ಅಂತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಆಫ್ರಿಕಾದಲ್ಲಿ ಈ ಕಪ್ಪು ಜನಾಂಗಗಳಿಗಾಗುವಂಥ ಅನ್ಯಾಯಕ್ಕೆ ವಿರೋಧಿಸಿ ಈ ಯುರೋಪಿಯನ್ಸನ್ನು ತಾನೂ ಸಹ ಜೈಲುವಾಸ ಮಾಡಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾನೆ. ನಮಗೆ ಗೊತ್ತಿದೆ. ಇಂಥ ಅನೇಕ ಈ ಒಂದು ವರ್ಣಭೇದ, ಚರ್ಮದ ಬಣ್ಣಕ್ಕೆ ಮಹತ್ವ ಕೊಟ್ಟಂತಹ ಆ ವ್ಯವಸ್ಥೆಯನ್ನು ನೋಡಿದ್ರೆ ಬಹಳ ಕಂಬನಿ ತುಂಬುವ ವ್ಯವಸ್ಥೆ ಅದು. ಇವರು ಮಾನವರೇ, ಅವರು ಮಾನವರೇ. ಇವರ ಶರೀರದಲ್ಲೂ ಮೂಳೆ ರಕ್ತ ಮಾಂಸಗಳೇ, ಅವರ ಶರೀರದಲ್ಲೂ ಮೂಳೆ ರಕ್ತ ಮಾಂಸಗಳೇ, ವ್ಯತ್ಯಾಸ ಇಲ್ಲ. ಇವರ ರಕ್ತವು ಹೆಂಗೆ ಕೆಂಪಗಿರುತ್ತೋ ಅವ್ರ ರಕ್ತವು ಅದೇ ಕೆಂಪಗಿರುತ್ತೆ. ಇವರ ನರನಾಡಿಗಳು ಹೇಗಿರುತ್ತೋ ಅವರು ನರನಾಡಿಗಳು ಹಾಗೇ ಇರ್ತವೆ. ಇವರ ಶರೀರದ ಒಳಗಡೆ ಇರೋ ಚರ್ಮ ಜೊತೆ ಒಳಗಿರುವಂತಹ ಮಾಂಸಗಳು ಹೇಗಿರುತ್ತೋ ಅವರು ಇನ್ನೊಬ್ಬರ ಶರೀರದಲ್ಲೂ ಹಾಗೇ ಇರ್ತವೆ, ಸಮವಾಗೇ ಇರ್ತವೆ. ಆದರೆ ಚರ್ಮ ಮಾತ್ರ ಏರುಪೇರು ಆಗಿದೆ, ಬಣ್ಣದಲ್ಲಿ ಬದಲಾವಣೆ ಆಗಿದೆ. ಅದಕ್ಕೆ ಕಾರಣ ಅಕ್ಕ ಮಹಾದೇವರ ಒಂದು ವಚನ ತಮ್ಮ ಮುಂದೆ ಇಡ್ತೇನೆ. ಕರ್ರನೆ ಕಾಯ ಕಂದಿದರೇನೆಯ, ಮಿರ್ರನೆ ಕಾಯ ಮಿಂಚಿದರೇನೆಯ, ಅಂತರಂಗದ ಆತ್ಮ ಶುದ್ಧವಾದ ಬಳಿಕ ಈ ಕಾಯ ಎಂತಿದ್ದರೇನೆಯ, ಚನ್ನಮಲ್ಲಿಕಾರ್ಜುನ ಒಲಿದ ಮೇಲೆ ಈ ಕಾಯ ಎಂತಿದ್ದರೇನೆಯ. ಶರಣರು ಸಹ ಒಂದು ಸಮುದಾಯವನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರು. ಅವರೆಲ್ಲ ಜಾತಿಯನ್ನು ನಿರ್ಮಾಣ ಮಾಡಿ ಹೋಗಲಿಲ್ಲ, ಅವರೆಲ್ಲ ಜ್ಞಾನ ಕೊಟ್ಟು ಹೋದರು. ಆದರೆ ಆ ಫಾಲೋಯರ್ಸ್ಗಳು ಹೆಸರಿಟ್ಕೊಂಡು ನಾವೆಲ್ಲ ಜಾತಿ ಮಾಡಿಕೊಂಡ್ವಿ ಹೊರತು ಭಾರತ ದೇಶವನ್ನು ಅತ್ಯಂತ ಶ್ರೇಷ್ಠವಾದ ದೇಶ ಮಾಡಬೇಕಂದ್ರೆ ಈ ಜಾತಿ ಭೇದ, ವರ್ಣಭೇದ, ವಯೋಭೇದ, ಲಿಂಗಭೇದ ಇದೆಲ್ಲ ತೊಡೆದು ಹಾಕಿದ್ರೆ ನಾವು ನಿಜವಾಗೂ ಸಹ ಕಲ್ಯಾಣದ ರಾಜ್ಯವನ್ನು ನಾವು ಕಟ್ಟಲಿಕ್ಕೆ ಬರ್ತದೆ. ಈ ಮಾತನ್ನು ಪುಷ್ಟೀಕರಿಸಲಿಕ್ಕೆ ಶರಣರಾದಂಥ ಸರ್ವಜ್ಞರು ಒಂದು ಮಾತು ಹೇಳ್ತಾರೆ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನೊಲಿದಾತನೇ ಜಾತ ನೋಡೆಯ ಸರ್ವಜ್ಞ ಅಂತಾರೆ. ಬಹುಶಃ ಹರಿಜನರು, ಗಿರಿಜನರು, ಮೇಲ್ಜಾತಿಯವರು, ಕೀಳ್ಜಾತಿಯವರು, ಬ್ರಾಹ್ಮಣರು, ಲಿಂಗಾಯತರು ಏನೋ ಒಂದು ಜಾತಿಗಳು ಮಾಡ್ಕೊಂಡಿದ್ದಾರೆ, ಅವ್ರ ಮನೆಗಳು ಕಟ್ಕೊಂಡಿದ್ದಾರೆ, ಎಲ್ಲ ಇದ್ದಾವೆ ಅಂತ ಇಟ್ಕೊಳ್ಳಿ. ಅವರವ್ರ ಮನೆಗಳಲ್ಲಿ ಏನೋ ಒಂದು ದೇವ್ರ ಫೋಟೋನೋ ಏನೋ ಒಂದು ಮೂರ್ತಿನೋ ಇಟ್ಕೊಂಡಿದ್ದಾರೆ ಅಂತಲೂ ಇಟ್ಕೊಳ್ಳಿ. ಆ ಪ್ರತಿಯೊಂದು ದೇವ್ರ ಫೋಟೋಗಳ ಮುಂದೆನೋ ಮೂರ್ತಿಗಳ ಮುಂದೆನೋ ಒಂದೊಂದು ತುಪ್ಪದ ದೀಪನೇ ಹಚ್ಚಿದ್ದಾರೆ ಅಂತ ಇಟ್ಕೊಳ್ಳಿ. ಎಣ್ಣೆ ದೀಪ ಆದ್ರೇನು, ತುಪ್ಪದ ದೀಪ ಆದ್ರೇನು. ಆ ಹರಿಜನರ ಮನೆಯೊಳಗೆ ಹಚ್ಚಿರೋ ದೀಪ ಅದಕ್ಕೆ ಮೈಲಿಗೆ ಇದೆ, ಬ್ರಾಹ್ಮಣರ ಮನೆಯೊಳಗೆ ಹಚ್ಚಿರೋ ದೀಪಕ್ಕೆ ಮಡಿ ಇದೆಯೇ? ಆ ಜ್ಯೋತಿ ಎಷ್ಟು ಪವಿತ್ರವೋ ಈ ಜ್ಯೋತಿಯೂ ಅಷ್ಟೇ ಪವಿತ್ರ. ಆ ಯಾವ ಜ್ಯೋತಿಗೂ ಮಡಿ ಮೈಲಿಗೆ ಇಲ್ಲ. ಜ್ಯೋತಿಗಳೆಲ್ಲವೂ ಜ್ಯೋತಿಗಳಿಗೆ ಆ ಜಾತಿ ಇಲ್ಲ. ಹಾಗೆ ಈ ದೇಹದಲ್ಲಿ ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ವೈಶ್ಯ, ಇವನು ಶೂದ್ರ ಏನಾದರೂ ಹೆಸರಿಟ್ಕೊಂಡಿದ್ರು ಈ ದೇಹದ ಒಳಗಿರುವ ಆತ್ಮ ಜ್ಯೋತಿಗೆ ಜಾತಿ ಇಲ್ಲ. ಜಾತಿ ವಿಜಾತಿ ಎನ್ನಬೇಡ,
ದೇವನೊಲಿದಾತನೇ ಜಾತಕಾಣೆಯ ಸರ್ವಜ್ಞ ಅಂತ ಶರಣರು ಹೇಳಿಬಿಡ್ತಾರೆ. ಎಲ್ಲೆಲ್ಲಿ ಧರ್ಮಕ್ಷೇತ್ರಗಳಿವೆ ಅಲ್ಲೆಲ್ಲವೂ ಸಹ ಆಧ್ಯಾತ್ಮಿಕ ಜ್ಞಾನವನ್ನು ಬೋಧಿಸಿದ್ರೆ ಈ ಸಮಾಜ ಯಾವಾಗಲೂ ಸಹ ಸಮಾನವಾಗಿರ್ತದೆ. ಆತ್ಮಜ್ಞಾನವನ್ನು ಕೊಟ್ಟರೆ ನಾವೆಲ್ಲರೂ ಸಹ ಸಹೋದರಂತೆ ಬಾಳಬಹುದು. ಇಲ್ಲಿ ಆತ್ಮಜ್ಞಾನಿಗೆ ಜಾತಿ ಭೇದವಿಲ್ಲ. ಇಲ್ಲಿ ಅನೇಕ ಜಾತಿಗಳನ್ನು ತೋರಿಸಲಾಗಿದೆ. ಇಲ್ಲಿ ವರ್ಣಭೇದವಿಲ್ಲ. ಆತ್ಮಜ್ಞಾನವನ್ನು ಪಡೆದವರಿಗೆ ಆತ್ಮ ಅಂತ ತಿಳ್ಕೊಂಡವ್ರಿಗೆ ವರ್ಣಭೇದವಿಲ್ಲ. ಹಾಗೆ ಇಲ್ಲಿ ವಯೋಭೇದವಿಲ್ಲ. ಒಬ್ಬ 100 ವರ್ಷ ಬದುಕಿರ್ತಾನೆ, ಅವನಿಗೆ ಪ್ರಹ್ಲಾದನಿಗೆ ಸಮ ಅಂತ ಹೇಳಕ್ಕೆ ಬರುತ್ತಾ? ಧ್ರುವನಿಗೆ ಸಮ ಅಂತ ಹೇಳಕ್ಕೆ ಬರುತ್ತಾ? 100 ವರ್ಷ ರೀ, ಅವ್ನು 120 ವರ್ಷ ಬದುಕಿರ್ಬೋದು. ಅವನಿಗೆ ಮಾರ್ಕಂಡೇಯನಿಗೆ ಸಮ, ಕೊಡಗು ಸಮ ಅಂತ ಹೇಳಕ್ಕೆ ಬರುತ್ತಾ? ವಯೋಭೇದವಿಲ್ಲ. ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದಕ್ಕಿಂತ ಹೇಗೆ ಬದುಕಿದ್ದೀವಿ ಅನ್ನೋದು ಭಾಳ ಮುಖ್ಯ. ಹಾಗೆ ಆತ್ಮಜ್ಞಾನಿಗೆ ಲಿಂಗಭೇದವಿಲ್ಲ. ಸ್ತ್ರೀಯಾದೇನು ಪುರುಷನಾದೇನು ಎಲ್ಲರೂ ಸಹ ಆತ್ಮಶಕ್ತಿ ಉಳ್ಳವರಾಗಿದ್ದಾರೆ. ಅದಕ್ಕೆ ಸಮಾಜದಲ್ಲಿ ಸಮಾನತೆಗೋಸ್ಕರ ನಾವು ಅವಕಾಶ ಮಾಡಿ ಶಿಕ್ಷಣವನ್ನು ಹಾಗೆ ಕೊಡಬೇಕು. ಆದ್ದರಿಂದ ಈ ಸಮಾಜದ ಎಲ್ಲ ಸಂಕಷ್ಟಗಳನ್ನು, ಸಾಮಾಜಿಕ ಸೋಂಕುಗಳನ್ನು, ಸಾಮಾಜಿಕ ಸೂತ್ರಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಈ ಆಧ್ಯಾತ್ಮಿಕ ಮೌಲ್ಯಗಳು ಇದು ಅತ್ಯಂತ ಅಗತ್ಯವಾದದ್ದು ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ನಾನು ಇಡ್ತೇನೆ. ಸರ್ವ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿ. ಆತ್ಮೀಯರೇ, ಇದುವರೆಗೂ ತಾವೆಲ್ಲರೂ ಡಾಕ್ಟರ್ ಬ್ರಹ್ಮಕುಮಾರ್ ಬಸವರಾಜ್ ರಾಜಋಷಿಗಳಿಂದ ಆತ್ಮದರ್ಶನದ ಅರಿವನ್ನು ಪಡೆದುಕೊಂಡಿರುವಿರಿ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸನಿಹದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರವನ್ನು ಸಂಪರ್ಕಿಸಿರಿ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಓಂ ಶಾಂತಿ.